ಮತ್ತೆ ಸ್ವಾಗತ. ರಾಜ್ಯದ ಮತ್ತೊಂದು ಜಲಾಶಯ ಈಗ ಅಪಾಯದ ಹಂತಕ್ಕೆ ಬಂದು ತಲುಪಿದೆ. ಮೈಸೂರು ಜಿಲ್ಲೆ ಕಬಿನಿ ಜಲಾಶಯದಲ್ಲಿ ಭಾರಿ ಪ್ರಮಾಣದಲ್ಲಿ ಬಿರುಕು ಕಂಡುಬಂದಿದೆ. ಅಣೆಕಟ್ಟೆಯ ಹೃದಯ ಭಾಗದಲ್ಲೇ ಭಾರಿ ಪ್ರಮಾಣದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಬೇಕಾದರೂ ಆಗುವಂತಹ ಒಂದು ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಒಂದು ನಿರ್ಲಕ್ಷ್ಯವನ್ನ ಇದೀಗ ಮುಚ್ಚೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಬಿರುಕು ಬಿಟ್ಟಿತ್ತು ಅಲ್ಲಿ ಕೇವಲ ಒಂದು ಸ್ವಲ್ಪ ಸಿಮೆಂಟ್ ಹಾಕಿ ತೇಪೆ ಹಚ್ಚುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಣೆಕಟ್ಟೆಯ ಹೃದಯ ಭಾಗದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಲದಂಡೆಯ ಮುಖ್ಯ ದ್ವಾರದ ಬಳಿಯಲ್ಲಿ ನೀರು ಸೋರಿಕೆಯಾಗಿತ್ತು. ಈ ಬೆನ್ನಲ್ಲೇ ಈಗ ಮತ್ತೊಂದು ಭಾಗದಲ್ಲೂ ಕೂಡ ಬಿರುಕು ಕಾಣಿಸ್ಕೊಳ್ತಾ ಇದೆ. ಇನ್ನು ಬಿರುಕು ಕಾಣಿಸ್ಕೊಳ್ತಾ ಇದ್ದಂತೆ ಈ ಬಿರುಕು ಕಾಣಿಸದಂತೆ ಅಧಿಕಾರಿಗಳು ಸಿಮೆಂಟ್ನಿಂದ ಮುಚ್ಚಿದ್ದಾರೆ. ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಪಕ್ಕದಲ್ಲೇ ನೀರು ಸೋರಿಕೆಯಾಗ್ತಾ ಇದೆ. ಇನ್ನು ಇಷ್ಟಾದರೂ ಕೂಡ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದೇನಾಗತ್ತೆ ಆಗಲಿ ನೋಡೋಣ ಅಂತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ಈ ಒಂದು ಬಿರುಕು ಕಂಡು ಬಂದರೆ ಅದಕ್ಕೆ ಸಿಮೆಂಟ್ ಹಾಕಿ ತೇಪೆ ಹಚ್ಚಿ ಅಧಿಕಾರಿಗಳು ಸುಮ್ಮನಿದ್ದಾರೆ. ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಪಕ್ಕದಲ್ಲೇ, ಆ ಕ್ರಸ್ಟ್ ಗೇಟ್ ಏನಿರುತ್ತಲ್ಲ ಅದರ ಪಕ್ಕದಲ್ಲೇ ನೀರು ಸೋರಿಕೆ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಕಾರಂಜಿಯ ಹಾಗೆ ಚಿಮ್ಮಿ ಒಂದು ಬಹುದೊಡ್ಡ ಅವಘಡ ಸಂಭವಿಸೋದ್ರಲ್ಲಿ ಕ್ಷಣ ಮಾತ್ರ ಹತ್ತೋದಿಲ್ಲ. ಸರಿಸುಮಾರು 80ಕ್ಕೂ ಹೆಚ್ಚು ಅಡಿಯಲ್ಲಿ ಉದ್ದವಾಗಿ ಕಾಣಿಸ್ಕೊಂಡಿರುವಂತಹ ಬಿರುಕಿದು. ವ್ಯವಸ್ಥಿತವಾಗಿ ಬಿರುಕನ್ನು ಸರಿಪಡಿಸದೆ, ಅಂದರೆ ಒಂದು ಬಿರುಕು ಕಾಣಿಸ್ಕೊಂಡಾಗ ಅದನ್ನು ಅಲ್ಲಿ ಒಡೆದು ಹಾಕಿ ಅದಾದ ನಂತರ ಮತ್ತೆ ಅದನ್ನು ಸರಿಯಾಗಿ ಆ ಒಂದು ಬಿರುಕನ್ನು ಮುಚ್ಚುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿತ್ತು. ಆದರೆ ವ್ಯವಸ್ಥಿತವಾಗಿ ಅದನ್ನು ಮುಚ್ಚದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರುವಂತಹ ಜಲಾಶಯ ಇದು. ಒಂದು ವೇಳೆ ಏನಾದರೂ ಏಕಾಏಕಿ ಈ ಡ್ಯಾಮ್ ಏನಾದರೂ ಸಂಪೂರ್ಣವಾಗಿ ಬಿರುಕು ಬಿಟ್ಟು ನೀರೇನಾದರೂ ಒಮ್ಮೆಲೆ ನುಗ್ಗಿ ಬಂದಿದ್ದೆ ಆದರೆ ಏನು ಅವಾಂತರ ಎದುರಾಗುತ್ತೆ ಅನ್ನುವಂತಹ ಸಾಮಾನ್ಯ ಕನಿಷ್ಠ ಪರಿಜ್ಞಾನ ಅಧಿಕಾರಿಗಳಿಗೆ ಇಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಏನ್ರಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಆ ಸಾಮಾನ್ಯ ಪರಿಜ್ಞಾನ ಪರಿಕಲ್ಪನೆ ಅಧಿಕಾರಿಗಳಿಗಿಲ್ವಾ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಬೇಸಿಗೆ ಕಾಲದಲ್ಲೇ ಈ ಒಂದು ಬಿರುಕುಗಳನ್ನು ಗುರುತಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕಾಗಿತ್ತು. ಏನು ಏಕಾಏಕಿ ಆಗಿರುವಂತಹ ಬಿರುಕುಗಳಲ್ಲ ಇವೆಲ್ಲವೂ ಕೂಡ. ಈ ಹಿಂದೂ ಕೂಡ ಆಗಿರುತ್ತೆ. ಈ ಹಿಂದೆ ಆಗಿರುವಂತಹ ಬಿರುಕುಗಳೇ ಈಗ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಕಾರಂಜಿಯ ಹಾಗೆ ಚಿಮ್ಮಿ ಹೊರಗಡೆ ಬರೋದಕ್ಕೆ ಕಾರಣ ಆಗಿರುವಂಥದ್ದು. ಆದರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದೆಡೆ ಶಾಸಕರ ಗಮನಕ್ಕಿದ್ರೂ ಕೂಡ ಶಾಸಕರು ಕೂಡ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನಾದರೂ ಶಾಸಕರು ಸ್ಥಳಕ್ಕೆ ಭೇಟಿ ಕೊಡ್ತಾರಾ? ಏನಿದು ಸಮಸ್ಯೆ? ಒಂದು ವೇಳೆ ಅಣೆಕಟ್ಟೆಯಲ್ಲಿ ಏನಾದರೂ ದೊಡ್ಡ ಬಿರುಕು ಕಂಡುಬಂದು ನಾಳೆ ಏನಾದರೂ ಅವಘಡ ಸಂಭವಿಸಿದ್ದೆ ಆದರೆ ಏನು ಅನಾಹುತ ಸಂಭವಿಸುತ್ತೆ ಅನ್ನುವಂಥದ್ದನ್ನಾದರೂ ಮನಗಾಣ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.